ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಇವತ್ತು ನನ್ನ ಜೊತೆಗೆ ಸ್ಯಾಂಡಲ್ವುಡ್ನ ಒನ್ ಆಫ್ ದ ಹ್ಯಾಂಡ್ಸಮ್ ಅಂಡ್ ಸಿಂಪಲ್ ಸ್ಟಾರ್ ಅಜಯ್ ರಾವ್ ಇದ್ದಾರೆ. ಮಾತಾಡೋಣ. ಹಲೋ ಅಜಯ್. ಹಾಯ್ ಸರ್. ಹೇಗಿದ್ದೀರಿ? ಫೈನ್, ಸೂಪರ್ ಸರ್, ಆಲ್ ಗುಡ್. ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಹೌದು. ಸೊ ಪ್ರೊಡ್ಯೂಸರ್ ಬೇರೆ, ಜೊತೆಗೆ ಆಕ್ಟರ್. ಸೊ ಹೇಗಿದೆ ಟೆನ್ಷನ್ ಲೆವೆಲ್? ಟೆನ್ಷನ್ ಲೆವೆಲ್ ಒಂಚೂರೂ ಇಲ್ಲ. ಓ ಮೈ ಗುಡ್ನೆಸ್. ಓಕೆ. ಅದು ಬೈ ಬರ್ತ್ ನನ್ನ ಕ್ಯಾರೆಕ್ಟರ್ ಅದು. ಯಾವತ್ತು ಫಿಯರ್, ನಾಳೆ ಏನಾಗುತ್ತೆ ಹೇಗಾಗುತ್ತೆ ಅದು ಯಾವತ್ತು ಯೋಚನೆ ಮಾಡಿದ್ದೆ. ಎಕ್ಸಾಮ್ ಬರ್ದಾಗಿದೆ, ರಿಸಲ್ಟ್ ಏನ್ ಬರುತ್ತೆ ಅದು ಆಮೇಲೆ ಬರುತ್ತೆ. ಸೊ ವೈ ಟೆನ್ಷನ್? ಕರೆಕ್ಟ್. ಏನಾಗಬೇಕಾಗಿದೆ ಆಗತ್ತೆ ಅಷ್ಟೇ. ಕರೆಕ್ಟ್. ಸೊ ಅಂಡ್ ಎಕ್ಸಾಮ್ ಬರ್ದಿರುವಾಗ ಒಂದು ಕಾನ್ಫಿಡೆನ್ಸ್ ಇದ್ರೆ, ಪೇಪರ್ ಚೆನ್ನಾಗಿ ಮಾಡಿದ್ದೀನಪ್ಪ, ರಿಸಲ್ಟ್ ಆಫ್ ಕೋರ್ಸ್ ಚೆನ್ನಾಗಿ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗಲೂ ಕೂಡ ಟೆನ್ಷನ್ ಇರೋದಿಲ್ಲ. ಕರೆಕ್ಟ್. ಮೇ ಬಿ ದಟ್ ಇಸ್ ದ ರೀಸನ್. ಇಟ್ಸ್ ಕಾನ್ಫಿಡೆನ್ಸ್ ಅಷ್ಟೇ. ಅಂದರೆ ಸಿನಿಮಾ ಪ್ರೊಜೆಕ್ಷನ್ ಬರೋವರೆಗೂ ಅದರದ್ದು ವಿಚಾರಗಳು ನಡೀತಾನೆ ಇರುತ್ತೆ. ಶೋ ಟೈಮಿಂಗ್ಸ್ ಆಗಿರ್ಬೋದು, ಸರಿಯಾದ ಥಿಯೇಟ್ರ್ ಸೆಟಪ್ ಆಗಿರ್ಬೋದು, ಥಿಯೇಟ್ರ್ ಮುಂದೆ ಇರ್ತಕ್ಕಂಥ ಪಬ್ಲಿಸಿಟಿಗಳು. ಅಫ್ಕೋರ್ಸ್ ಅಂದರೆ ಇದು ಒಂದು ಮಾರ್ಕೆಟಿಂಗ್ ಫೀಲ್ಡ್. ಜನನ ನಾವು ಅಟ್ರಾಕ್ಟ್ ಮಾಡಲೇಬೇಕು. ವಾಟ್ ಎವರ್ ನಮ್ಮ ಕಾನ್ಫಿಡೆನ್ಸ್ ಏನೇ ಇರ್ಬೋದು, ಸಿನಿಮಾ ಹೇಗಿದೆ ರಿಸಲ್ಟ್ ಅದೆಲ್ಲ ಸೆಕೆಂಡ್ರಿ. ಬಟ್ ದಿ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಹ್ಯಾಸ್ ಟು ಗೋ ಇನ್ ಎ ಪ್ರಾಪರ್ ವೇ. ಸೊ ಅದು ಅದರದ್ದು ಕೆಲಸಗಳು ನಡೀತಾನೆ ಇದ್ದಾವೆ ದಿನನಿತ್ಯ. ಬಟ್ ಪ್ರಾಕ್ಟಿಕಲಿ ಆ ವಿಚಾರದಲ್ಲಿ ಎಷ್ಟು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ ಅದು ಇನ್ನೂ ಕ್ವಶನ್ ಮಾರ್ಕ್. ಬಿಕಾಸ್ ನಾವು ಒಂದು 4 ಗೋಡೆನಲ್ಲಿ ಕೂತ್ಕೊಂಡಿರ್ತೀವಿ, ಅಥವಾ ನಮಗೆ ಗೊತ್ತಿರೋರ ಮುಖಾಂತರ ನಮಗೆ ಏನು ಮಾಹಿತಿ ಬರ್ತಾ ಇರುತ್ತೆ ಅದನ್ನು ಮಾತ್ರ ತಿಳ್ಕೊಂಡಿರ್ತೀವಿ ಹೊರತು ಎಷ್ಟು ಮಟ್ಟಕ್ಕೆ ತಲುಪಿದೆ, ಯಾವ ಥರದ ಇಂಟ್ರೆಸ್ಟ್ ಜನ್ರೇಟ್ ಆಗಿದೆ, ಫಸ್ಟ್ ಡೇ ನೋಡುವಂಥ ಉತ್ಸಾಹ ಎಷ್ಟು ಮಟ್ಟಕ್ಕಿದೆ ಅದು ನನಗೆ ಗೊತ್ತಿಲ್ಲ. ಬಟ್ ಬರೋಷ್ಟು ಜನ ಬಂದಾದಮೇಲೆ ಅದು ವರ್ಡ್ ಆಫ್ ಮೌತಿಂದ ಹೋಗುತ್ತೆ ಅನ್ನೋದು ಗೊತ್ತಿದೆ. ಆ್ಯಂಡ್ ಆಫ್ ಕೋರ್ಸ್ ಗುಡ್ ಫ್ರೈಡೆ. ಸೊ ಗುಡ್ ಫ್ರೈಡೆ ಎಲ್ಲೂ ಗುಡ್ ಮಾಡುತ್ತೆ ಸಿನಿಮಾಗೆ ಅನ್ನೋ ಒಂದು ಹೋಪ್ಸ್. ಆ್ಯಂಡ್ ಆಫ್ ಕೋರ್ಸ್ ಈಗ ಸಿನಿಮಾಗೆ ಜನರನ್ನ ಬಲವಂತ ಮಾಡಿ ಕರ್ಕೊಂಡು ಬರೋದಕ್ಕಾಗೋದಿಲ್ಲ. ಅಫ್ಕೋರ್ಸ್ ನೀವು ಹೇಳಿದ ಹಾಗೆ ಓನ್ಲಿ ಥಿಂಗ್ ಇಸ್ ನಾವು ಅವ್ರಿಗೆ ರೀಚ್ ಮಾಡ್ಬೋದು. ಇಂಥದ್ದೊಂದು ಒಳ್ಳೆ ಸಿನಿಮಾ ಬರ್ತಾ ಇದೆಯಪ್ಪ, ಈ ಸಿನಿಮಾ ಇದೆ, ಬಂದು ನೋಡಿ ಅಂತ ಹೇಳ್ಬೋದು. ಸೊ ಆ ಪೋರ್ಷನ್ ಬಹುಶಃ ನೀವು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀರಾ ಅಂತ ಅನ್ಸುತ್ತೆ ಈ ದಿನಗಳಲ್ಲಿ. ಅನಿಸ್ತಾ ಇದೆ, ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಇವತ್ತಿನ ದಿನ ಅವೇರ್ನೆಸ್ಸಿಗೂ ಇಂಟ್ರೆಸ್ಟಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಒಂದು ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಿರೋದಕ್ಕೂ ಈ ಸಿನಿಮಾ ನಾನು ನೋಡಲೇಬೇಕು ಅನ್ನೋ ಒಂದು ಇಂಟ್ರೆಸ್ಟಿಗೂ ಬಹಳ ವ್ಯತ್ಯಾಸ ಇದೆ. ಸೊ ನನಗೆ ಸಿನಿಮಾ ರೀಚ್ ಆಗಿರೋದು ಅದ್ರ ಬಗ್ಗೆ ಗೊತ್ತಿದೆ. ಎಲ್ಲರಿಗೂ ಯುದ್ಧಕಾಂಡದ ಒಂದು ಸಿನಿಮಾ ಇದೆ, 18ನೇ ತಾರೀಕು ಬರ್ತಾ ಇದೆ ಅನ್ನೋದು. ಇದನ್ನು ನೋಡಲೇಬೇಕು ಅನ್ನೋದು ಇಂಟ್ರೆಸ್ಟ್ ಎಷ್ಟು ಮಟ್ಟಿಗೆ ಬಂದಿದೆ ನನಗಿನ್ನೂ ಅದು ಗೊತ್ತಾಗಿಲ್ಲ. ಪ್ರೊಡ್ಯೂಸರ್ ಕೂಡ ಆಗಿರೋದ್ರಿಂದ ಮೊದಲ ಪ್ರಯತ್ನ ಏನಲ್ಲ, ನಿಮ್ಗೆ ಆಲ್ರೆಡಿ ಪ್ರೊಡ್ಯೂಸ್ ಮಾಡಿ ಅಭ್ಯಾಸ ಇದೆ, ಗೊತ್ತಿದೆ ನಿಮಗೆ ಪ್ರೊಡಕ್ಷನ್ ಹೇಗಾಗುತ್ತೆ ಅಥವಾ ಹೇಗೆ ರಿಲೀಸ್ ಮಾಡಬೇಕು. ಸೊ ಅದು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ ಈ ಹಿಂದಿನ ಒಂದು ಸಿನಿಮಾ, ಈಗ ಕೃಷ್ಣಲೀಲಾ ಪ್ರೊಡ್ಯೂಸ್ ಮಾಡಿದ್ದು, ಆ ಎಕ್ಸ್ಪೀರಿಯನ್ಸ್ ಯುದ್ಧಕಾಂಡಗೆ ಹೇಗೆ ಹೆಲ್ಪ್ ಆಗ್ತದೆ? ರಿಲೀಸ್ ವೈಸ್ ಅದರದ್ದು ಸಂದರ್ಭಗಳು ಆಯಾ ಕಾಲಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಆ ಟೈಮ್ ಬೇರೆ, ಈಗಿರುವಂತ ಸಿಚುವೇಶನ್ ಬೇರೆ. ನಾನು ಕೃಷ್ಣಲೀಲಾ ಮಾಡಿದಾಗ ಇದ್ದಂಥ ಮಲ್ಟಿಪ್ಲೆಕ್ಸ್ ಇವತ್ತು ಅದು 10 times ಜಾಸ್ತಿ ಆಗಿದೆ. ಕರೆಕ್ಟ್. ಸೊ OTT ಹಾವಳಿ, ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಅದ್ರ ಮೇಲೆ ಡಿಪೆಂಡೆನ್ಸಿ ತುಂಬ ಇದೆ. ವೆರಸ್ ನಾನು ಕೃಷ್ಣಲೀಲಾ ಮಾಡಿದಾಗ ನಾವು ಪ್ಯೂರ್ಲಿ ಥಿಯೇಟ್ರಿಕಲ್ ಡಿಪೆಂಡೆನ್ಸಿ ಮೇಲೆ ಬಂದಿದ್ದು. ಅದಾದಮೇಲೆ ಅಫ್ಕೋರ್ಸ್ ನಾನು ಪ್ರೊಡ್ಯೂಸ್ ಮಾಡದೇ ಇದ್ರೂ ಪ್ರೊಡ್ಯೂಸರ್ಸ್ ಜೊತೆ ಕೆಲವೊಂದು ಸಿನಿಮಾಗಳಲ್ಲಿ ಒಡನಾಟ, ಅಂದರೆ ಅವ್ರು ಹೇಗೆ ರಿಲೀಸ್ ಮಾಡ್ತಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಹೇಗೆ ನಡೀತಾ ಇದೆ. ಮುಂಚೆ ಎಲ್ಲ ಬಾಗಿಲು ಮುಂದೆನೇ ಬಂದು ಸಿನಿಮಾ ಪರ್ಚೇಸ್ ಮಾಡೋಕ್ಕೆ ಬರೋರು ಡಿಸ್ಟ್ರಿಬ್ಯೂಟರ್ಸ್ ಕೂಡ. ಇವತ್ತು ನಾವು ಅವ್ರ ಬಾಗಿಲಿಗೆ ಅಪ್ರೋಚ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಈ ರಿಲೀಸ್ ವಿಚಾರಗಳಲ್ಲಿ ವ್ಯತ್ಯಾಸಗಳು ಆಗಿದ್ದಾವೆ. ಬಟ್ ಆಲ್ವೇಸ್ ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್, ದಿ ಆರ್ಟ್ ಆಫ್ ಫಿಲ್ಮ್ ಮೇಕಿಂಗ್, ದಿ ಪ್ಯಾಷನ್ ಫಾರ್ ಫಿಲ್ಮ್ ಮೇಕಿಂಗ್ ವಿಲ್ ನೆವರ್ ಚೇಂಜ್. ಖಂಡಿತ. ಸೊ ನಾನು ಹಿಂದಿನ ಸಿನಿಮಾದ ಅನುಭವ ಇಲ್ಲಿ ಅಪ್ಲೈ ಮಾಡಿರೋದು ಓನ್ಲಿ ದ್ಯಾಟ್ ಆನೆಸ್ಟಿ ಇನ್ ಫಿಲ್ಮ್ ಮೇಕಿಂಗ್. ಅದು ಆಯಾ ಪರಿಸ್ಥಿತಿಗಳಿಗೆ ವ್ಯಾಪಾರ ದೃಷ್ಟಿಯಲ್ಲಿ ಚೇಂಜ್ ಆಗ್ತಾ ಇರ್ಬೋದು. ಬಟ್ ನಾ ಸಿನಿಮಾ ಮಾಡಿರೋದು ವ್ಯಾಪಾರಕ್ಕಲ್ಲ. ಅದು ವ್ಯಾಪಾರ ತಾನಾಗಿ ಆಗುವಂಥದ್ದು. ಅದು ಎಷ್ಟು ಬಿಸ್ನೆಸ್ ಮಾಡುತ್ತೆ, ಅದು ಜನಕ್ಕೆ ಇಷ್ಟ ಆದಮೇಲೆ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ, ಅದು ಎಲ್ಲೆಲ್ಲಿ ಹೋಗುತ್ತೆ, ಅದು ಪ್ಯಾನ್ ಇಂಡಿಯಾ ಆಗುತ್ತಾ, ಕರ್ನಾಟಕದಲ್ಲೇ ಉಳ್ಕೊಳ್ಳುತ್ತಾ, ಅದು ಲೇಟರ್ ಆನ್ ಆಗುವಂಥದ್ದು ತಾನಾಗೆ ಆರ್ಗ್ಯಾನಿಕ್ ಆಗಿ ಇಟ್ ಹ್ಯಾಪನ್ಸ್. ಈಗ ಒಂದು ತಾಯಿ ಗರ್ಭಿಣಿ ಆಗ್ತಾಳೆ, ಅದು ಯಾವ ಥರದ ಮಗು ಹುಟ್ಟುತ್ತೆ, ಅದು ಗಂಡ ಹೆಣ್ಣ, ಸ್ವಸ್ಥ ಮಗುನ ಅಸ್ವಸ್ಥ ಮಗುನ, ಅದೆಲ್ಲ ಲೇಟರ್ ಆನ್ ಪ್ರಕೃತಿ ಡಿಸೈಡ್ ಮಾಡಬೇಕಾಗಿರೋದು. ಸೊ ವಿತ್ ಲವ್ ಆ್ಯಂಡ್ ಪ್ಯಾಷನ್ ಯು ಕ್ರಿಯೇಟ್ ಸಮಥಿಂಗ್. ಸೊ ದ್ಯಾಟ್ ಈಸ್ ಸಿನಿಮಾ. ಐ ಆಮ್ ಕನ್ಸೀವ್ಡ್ ನೌ. ಸೊ ಅದನ್ನು ತುಂಬ ಮನಸಾರೆ ಇಷ್ಟಪಟ್ಟು ನಾನು ಮಾಡಿರ್ತಕ್ಕಂಥ ಕ್ರಾಫ್ಟ್. ಸೊ ಇನ್ ದ್ಯಾಟ್ ವೇ ಐ ಬಿಲೀವ್ ಓನ್ಲಿ ದ್ಯಾಟ್ ಆನೆಸ್ಟಿ. ರಿಸಲ್ಟ್ ಬಗ್ಗೆ ಅದು ಇವತ್ತಿನ ಟ್ರೆಂಡ್ ಹೇಗೆ, ಆ ಅನುಭವ ಇದರಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ, ಅದು ಗೊತ್ತೂ ಇಲ್ಲ, ನಾಳೆ ಕೂಡ ಮಾಡಲ್ಲ ನಾನು. ಐ ವಿಲ್ ಓನ್ಲಿ ಪುಟ್ ಮೈ ಎಕ್ಸ್ಪೀರಿಯನ್ಸಸ್ ಇನ್ ಫಿಲ್ಮ್ ಮೇಕಿಂಗ್. ಇಲ್ಲ ಬೇರೆ ಲ್ಯಾಂಗ್ವೇಜ್ ಸದ್ಯಕ್ಕೆ ಡಬ್ಬ ಹತ್ರದ್ದು ಏನು ಮಾಡಿಲ್ಲ. ನನ್ನ ಯಥಾಶಕ್ತಿ ಪ್ರಕಾರ ನಾನು
ಕನ್ನಡ ಮಾತ್ರ ನಾನು ರಿಲೀಸ್ ಮಾಡಬಲ್ಲೆ. ಸೊ ಅಷ್ಟು ಮಾತ್ರ ನಾನು ಮಾಡಿದ್ದೀನಿ. ಒಂದು ನಂಬಿಕೆ ಇದೆ, ಇಟ್ ವಿಲ್ ಗೋ ಅಕ್ರಾಸ್ ಅನ್ನೋದು ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಬಿಕಾಸ್ ದ ಸಬ್ಜೆಕ್ಟ್ ಯು ಚೋಸ್ ಅಲ್ಲ, ಸೊ ಇದು ಎಲ್ಲಾ ಕಾಲಘಟ್ಟದಲ್ಲೂ ಎಲ್ಲರಿಗೂ ಕೂಡ ರೀಚ್ ಆಗುವಂಥದ್ದು, ಅದು ಯಾವುದೇ ಭಾಷೆ ಇರಲಿ, ಎಲ್ಲಾ ಕಡೆ ಇರುವಂತಹ ಜ್ವಲಂತ ಸಮಸ್ಯೆ ಇಂಥವಾಗ್ತಾ ಇದೆ. ಸೊ ಐ ಥಿಂಕ್ ಇನ್ನು ಮುಂದಿನ ದಿನಗಳಲ್ಲಿ ಲ್ಯಾಂಗ್ವೇಜ್ ಅಥವಾ ಬೇರೆ ಕಡೆ ಅಪ್ರೋಚ್ ಬಂದ್ರು ಬರ್ಬೋದು ಅನ್ಸುತ್ತೆ. ವೆಲ್ ಪ್ರಿಪೇರ್ಡ್. ಯಾ ಕರೆಕ್ಟ್.